ನಮಸ್ಕಾರ. ನಿರ್ಮಲವಾಣಿ ವೀಕ್ಷಕ ಬಾಂಧವರಿಗೆಲ್ಲ ಆದರದ ಸ್ವಾಗತ. ಇಂದಿನ ಉಪಶೀರ್ಷಿಕೆ ಅದೃಷ್ಟ ತಂತ್ರ. ತಾಪಿಸುತ್ತೆ, ತಣಿಯಿಸುತ್ತೆ, ಕುಲುಕಿಸುತ್ತೆ ಋತುವೈದ್ಯ, ಭೂಪಟದಿ ಜೀವರಸಗಳ ಪಚಿಸುವಂತೆ ಪಾಪಿಯಂ ಪ್ರೋತ್ಸಾಹಿಸಿ ಸುಕೃತಿಯ ಪರೀಕ್ಷಿಸುತ್ತ ವೇಪಿಪನು ವಿಧಿ ನಮ್ಮ ಮಂಕುತಿಮ್ಮ ತಾಪಿಸುತ್ತೆ, ತಣಿಯಿಸುತ್ತೆ, ಕುಲುಕಿಸುತ್ತೆ ಋತುವೈದ್ಯ, ಭೂಪಟದಿ ಜೀವರಸಗಳ ಪಚಿಸುವಂತೆ ಪಾಪಿಯಂ ಪ್ರೋತ್ಸಾಹಿಸಿ ಸುಕೃತಿಯ ಪರೀಕ್ಷಿಸುತ್ತ ವೇಪಿಪನು ವಿಧಿ ನಮ್ಮ ಮಂಕುತಿಮ್ಮ ತಾಪಿಸು ಅಂದ್ರೆ ಸುಡು, ಭೂಪಟದಿ ಅಂದ್ರೆ ಭೂಮಿಯಲ್ಲಿ ಪುಟಪಾಕವಿಟ್ಟು ಅನ್ನುವ ಅರ್ಥ ಕೊಡುತ್ತೆ. ಪಚಿಸು ಅಂದ್ರೆ ಬೇಯಿಸು, ಪಕ್ವ ಮಾಡು. ಸುಕೃತಿ ಸತ್ಕಾರ್ಯ ಮಾಡಿದವನು. ವೇಪಿಸು ಅದಿರುವಂತೆ ಮಾಡು, ನಡುಗುವಂತೆ ಮಾಡುವುದು ಅನ್ನುವ ಅರ್ಥವನ್ನ ಕೊಡುತ್ತೆ. ಈ ಭೂಮಿ ಜೀವರಸಗಳ ಆಗರ ಆಗಿದೆ. ಈ ಭೂಮಿಯಲ್ಲಿ ಅನೇಕ ಜೀವರಾಶಿಗಳು ಇವೆ. ಆ ಜೀವರಾಶಿಗಳೆಲ್ಲವೂ ಚೆನ್ನಾಗಿ ಬದುಕಿ ಬಾಳುವುದಕ್ಕೆ ಅವಶ್ಯಕವಾದಂತಹ ಜೀವರಸ ಈ ಭೂತಾಯಿಯ ಮಡಿಲಲ್ಲಿ ಇದೆ. ಆದರೆ ಅವಕ್ಕೆಲ್ಲ ಒಂದು ಒಳ್ಳೆಯ ಸಂಸ್ಕಾರ ಬೇಕು. ಆ ಸಂಸ್ಕಾರವನ್ನ ಅದನ್ನ ಸಂಸ್ಕರಿಸುವಂತ ಕ್ರಿಯೆ ಋತುವೈದ್ಯ ಮಾಡ್ತಾನೆ. ಋತುವೈದ್ಯ ಅಂದ್ರೆ 6 ಋತುಗಳು ಅಂದ್ರೆ ವಸಂತ, ಗ್ರೀಷ್ಮ, ವರ್ಷ, ಶರತ್, ಹೇಮಂತ ಮತ್ತು ಶಿಶಿರ. ಈ 6 ಋತುಗಳು, ಇವುಗಳನ್ನ ನಾವು ಬೇಸಿಗೆ ಕಾಲ, ಮಳೆಗಾಲ ಮತ್ತೆ ಚಳಿಗಾಲ ಅಂತ ಹೇಳ್ತೇವೆ. ಈ ಭೂಮಿಯ ಒಳಗಡೆ ಇರ್ತಕ್ಕಂಥ ರಸಗಳನ್ನೆಲ್ಲ ಸಂಸ್ಕಾರ ಮಾಡಬೇಕಾದ್ರೆ ಬೇಸಿಗೆಯ ಬಿಸಿಲಿನಿಂದ ಆ ರಸ ಕುದಿದು ಹೋಗುತ್ತೆ, ತಪ್ಪಿಸತ್ತೆ, ಸುಡುತ್ತೆ. ಹಾಗೆ ಸುಟ್ಟು ಹೋದಂತ ರಸವನ್ನ ಮಳೆಯ ಹನಿ ಅದನ್ನ ತಂಪು ಮಾಡಿಬಿಡತ್ತೆ. ತಂಪಾದ್ಮೇಲೆ ಅದೊಂದು ರೀತಿಯ ಒಂದು ಕ್ರಮವಾಗಿ ಬರ್ತಕ್ಕಂತಹ ಒಂದು ರೀತಿ, ಅದು ಫಿಲ್ಟರ್ ಮಾಡಿದ ಹಾಗೆ. ಆ ತರ ಫಿಲ್ಟರ್ ಆದ್ಮೇಲೆ ಚಳಿಯಿಂದ ನಡುಗುವಂತೆ ಕಲುಕಿಸುತ್ತೆ, ಬೇಯಿಸ್ತಾನೆ ಪರಮಾತ್ಮ ಏನ್ ಮಾಡ್ತಾನೆ ಅಂದ್ರೆ ಚಳಿಗಾಲ ಬಂದಾಗ ನಾವೆಲ್ಲ ನಡುಗ್ತೇವೆ. ಹಾಗೆ ಭೂಮಿಯ ಒಳಗಿರತಕ್ಕಂತಹ ರಸಗಳು ಸಹ ಒಂದು ರೀತಿ ಹೊಂದಿಕೊಂಡು ಒಂದಕ್ಕೊಂದು ಹೊಂದಿಕೊಂಡು ಈ ರೀತಿಯ ಒಂದು ಅಪ್ಪಟವಾದ ಶುದ್ಧವಾದ ಜೀವರಸ ಅಲ್ಲಿ ಪ್ರಾಪ್ತವಾಗುತ್ತೆ. ಇದು ಸ್ವಾಸ್ಥ್ಯವಾದಂತಹದ್ದು, ಆರೋಗ್ಯಕರವಾದಂತಹ ಜೀವರಸವನ್ನ ಈ ಋತುಗಳು ನಮಗೆ ಮಾಡಿಕೊಡುತ್ತೆ. ಅದಕ್ಕೆ ಇಲ್ಲಿ ಋತುವೈದ್ಯ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಜೀವರಸ ಪರಿಪಕ್ವ ಆಗುತ್ತೆ. ಹಾಗೇನೆ ನಮ್ಮ ಬದುಕಿನಲ್ಲಿ ಪಾಪಿಗಳನ್ನ ಪಾಪ ಕಾರ್ಯ ಮಾಡಕ್ಕೆ ಭಗವಂತ ಪ್ರೇರೇಪಿಸ್ತಾನೆ. ಅವರೆಷ್ಟೇ ಪಾಪ ಕಾರ್ಯ ಮಾಡ್ತಾ ಇದ್ರು ಪಾಪಿಗಳಿಗೆ ಅದು ಪಾಪ ಅಂತ ಅನ್ಸೋದೇ ಇಲ್ಲ. ಅದೇ ಅವ್ರಿಗೆ ಸಂತೋಷವನ್ನ ಕೊಡ್ತಿರ್ತದೆ, ಅದರಲ್ಲೇ ಅವ್ರಿಗೆ ಸುಖವನ್ನ ಕಾಣ್ತಾ ಇರ್ತಾರೆ. ಹಾಗೇನೇನೆ ತುಂಬಾ ಪುಣ್ಯ ಮಾಡಿದಂತಹವರು, ಒಳ್ಳೆಯವರು, ಅವರಿಗೆ ಭಗವಂತ ಮೇಲಿಂದ ಮೇಲೆ ಕಷ್ಟಗಳನ್ನ ಕೊಟ್ಟು ಕಠಿಣವಾದ ಪರೀಕ್ಷೆಗಳನ್ನ ಮಾಡಿ ಅವರನ್ನ ತುಂಬಾ ದುಃಖಕ್ಕೆ ಈಡು ಮಾಡ್ತಾನೆ. ಇದೇನಪ್ಪ ಬದುಕು ಇಷ್ಟೊಂದು ಕಠಿಣವಾಗಿದೆ ಅಂತ ಬದುಕಿನಲ್ಲಿ ಅದಿರುವಂತೆ ನಡುಗುವಂತೆ ಮಾಡಿಬಿಡ್ತಾನೆ ಪರಮಾತ್ಮ. ಇದು ಅದೃಷ್ಟದ ಒಂದು ರೀತಿ. ವಿಧಿಯ ಹೊರೆಗಳನ್ನು ತಪ್ಪಿಸಿಕೊಳ್ಳುವ ಎಲ್ಲಿಹನು, ಬೆದರಿಕೆಯ ನದರಿಂದ ನೀಗಿಪನು ಸಖನು, ಎದೆಯನ್ನು ಕಾಗಿಸು ಆನಿಸು ಬೆನ್ನ ತುಟಿಯ ಬಿಗಿ, ವಿಧಿ ಅಗಸ ನೀಂ ಕತ್ತೆ ಮಂಕುತಿಮ್ಮ. ವಿಧಿಯ ಹೊರೆಗಳನ್ನು ತಪ್ಪಿಸಿಕೊಳ್ಳುವವನು ಎಲ್ಲಿಹನು, ಬೆದರಿಕೆಯಿನದರಿಂದ ನೀಗಿಪನು ಸಖನು, ಎದೆಯನ್ನು ಕಾಗಿಸು
ಆನಿಸು ಬೆನ್ನ ತುಟಿಯ ಬಿಗಿ ವಿಧಿ ಅಗಸ ನೀಂ ಕತ್ತೆ ಮಂಕುತಿಮ್ಮ ಮಂಕುತಿಮ್ಮ. ನಮ್ಮ ಕರ್ಮಾನುಸಾರವಾಗಿ ವಿಧಿ ಫಲಗಳ ಹೊರೆಯನ್ನ ಹೊರಿಸುತ್ತಾನೆ. ಪಾಪ ಕರ್ಮದ ಫಲ ಘೋರವಾಗಿದ್ದು ಭಯಂಕರವಾಗಿದ್ದು ಅಂತಹ ಸನ್ನಿವೇಶದಲ್ಲಿ ಸಖನಾದವನು ಅಂದರೆ ನಮಗೆ ಆಪ್ತರಾದವರು ಪ್ರೀತಿ ತೋರಿಸುತ್ತಾ ಸಮಾಧಾನವನ್ನ ಹೇಳ್ತಾರೆ, ಹೇಳಿ ನಮ್ಮ ಭಯವನ್ನ ನಿವಾರಿಸುವ ಪ್ರಯತ್ನವನ್ನ ಮಾಡ್ತಾರೆ. ಹಾಗೆ ಕಷ್ಟಗಳನ್ನ ಎದುರಿಸ್ಬೇಕಾದ್ರೆ ನಮ್ಗೆ ತುಂಬಾ ಶಕ್ತಿ ಬೇಕು. ಅಂಥ ಗಟ್ಟಿ ಎದೆ, ಉಕ್ಕಿನಂತ ಗಟ್ಟಿ ಎದೆಯನ್ನ ಮಾಡ್ಕೊಳ್ಬೇಕಾದ್ರೆ ತುಂಬಾ ಕಷ್ಟ ಇದೆ. ಅದಕ್ಕೆ ಇನ್ನೊಬ್ಬರ ಸಹವಾಸ, ಒಂದು ರೀತಿಯ ಸಹಾಯ, ಮಾರ್ಗದರ್ಶನ ಬೇಕಾಗತ್ತೆ. ಅಂತಹ ಸಂದರ್ಭದಲ್ಲಿ ನಾವು ತುಂಬಾ ಕಷ್ಟ ಬಂದಾಗ ಬೆನ್ನು ಬಾಗಿಸಿ ತುಟಿ ಬಿಗಿದು ಭಾರವನ್ನ ಹೊದಬೇಕು. ಹೇಗೆ ಕತ್ತೆಯ ಮೇಲೆ ಅಗಸ ಬಟ್ಟೆಗಳ ಹೊರೆಯನ್ನ ಹೊರತಾಗ ಕತ್ತೆ ಯಾವ ರೀತಿಯ ಒಂದು ರಿಯಾಕ್ಷನ್ ಅಂತಂದ್ರೆ ಪ್ರತಿಕ್ರಿಯೆಯನ್ನು ಸಹ ತೋರಿಸದೆ ತನ್ನಷ್ಟಕ್ಕೆ ತಾನು ಬೆನ್ನ ಮೇಲೆ ಅಷ್ಟು ಭಾರವನ್ನ ಹೊತ್ತುಕೊಂಡು ಸಹಿಸಿಕೊಂಡು ಸಾಗುತ್ತದೆಯೋ ಹಾಗೆ ವಿಧಿ ನಮ್ಮನ್ನ ಪರೀಕ್ಷೆ ಮಾಡುವುದಕ್ಕೋಸ್ಕರ ನಮ್ಮ ಮೇಲೆ ಕಷ್ಟಗಳೆಂಬ ಭಾರದ ಹೊರೆಯನ್ನ ಹೊರಿಸ್ತಾನೆ. ಹಾಗೆ ಅದು ನಮಗೆ ಭರಿಸಕ್ಕೆ ಅಸಾಧ್ಯವಾಗಿರುವಂಥದ್ದು. ಆದರೂ ಸಹ ಅದನ್ನು ಭರಿಸಿಕೊಳ್ಳುವ ಶಕ್ತಿಯನ್ನ ನಾವು ಬೆಳೆಸಿಕೊಳ್ಳಬೇಕು. ಹೀಗೆ ನಮ್ಮನ್ನ ಭಗವಂತ ಅಂದರೆ ವಿಧಿ ಪರೀಕ್ಷೆ ಮಾಡ್ತಾನೆ ಎಂಬ ಭಾವ. ಇಲ್ಲಿಗೆ ಇಂದಿನ ಈ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.